ಕೋಲಾರ ಜಿಲ್ಲೆಯಲ್ಲಿ ಸುಮಾರು 1300 ಮುಜರಾಯಿ ದೇವಸ್ಥಾನಗಳಿದ್ದಾವೆ. ಜೊತೆಗೆ ಒಂದು 2000 ಅಥವಾ 2000ಕ್ಕಿಂತ ಹೆಚ್ಚು ಖಾಸಗಿ ದೇವಸ್ಥಾನಗಳಿದ್ದಾವೆ ಸರ್. ನಾವು 2014ರಲ್ಲಿ ಈ ಒಂದು ಗೃಹ ಪ್ರವೇಶ ಚಳುವಳಿಯನ್ನ ಶುರು ಮಾಡಿದ್ವಿ. ಆವಾಗ ಇಡೀ ಜಿಲ್ಲೆಯ 1300 ದೇವಸ್ಥಾನಗಳಿಗೂ ಪ್ರವೇಶ ಮಾಡಿಸ್ಬೇಕು ಅಂತೇಳಿ ಅದು ಶುರು ಮಾಡಿದ್ದು. ಆವತ್ತಿಂದ ಇಲ್ಲಿ ತನಕ ನಾವು ಒಂದಷ್ಟು ಊರುಗಳಲ್ಲಿ ಊರಿನ ಜನರ ವಿಶ್ವಾಸವನ್ನ ನಾವು ಗಳಿಸಿ ಪ್ರವೇಶ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ. ಎಷ್ಟೋ ಊರುಗಳಲ್ಲಿ ಪ್ರವೇಶವನ್ನ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ. ಅಂತ ಊರುಗಳಲ್ಲೂ ಕೂಡ ಇವತ್ತು ಬಹಳ ಸರಾಗವಾಗಿ ಪ್ರವೇಶ ಕೆಲಸ ಸಾಧ್ಯ ಆಗಿದೆ. ಹಳೆ ಕಾಲದ ಕ್ರೂರವಾದಂತಹ ಮನಸ್ಸುಗಳು ಕೂಡ ಈಗಿಲ್ಲ. ಆದ್ರೆ ತಿಳುವಳಿಕೆ ಹೇಳುವಂತ ಜನ ಬಹಳ ಕಡಿಮೆ ಇದ್ದಾರೆ. ಅಂದ್ರೆ ಅವ್ರನ್ನ ಕೂರಿಸ್ಕೊಂಡು ಅವ್ರನ್ನ ನಮ್ಮ ಇದಕ್ಕೆ ಸಮಾಧಾನಕರವಾಗಿ ಅವ್ರನ್ನ ಅರ್ಥ ಮಾಡಿಸುವಂತಹ ಇದೆಯಲ್ಲ, ಆ ತರದ ಲೀಡರ್ಶಿಪ್ ತಗೊಳ್ಳುವಂತ ಜನ ಬಹಳ ಕಡಿಮೆ ಇದ್ದಾರೆ. ಹಾಗಾಗಿ ಈ ರೀತಿಯ ಪ್ರವೇಶದ ಕೆಲಸ ಹೀಗೆ ಹಿಂದೆ ಉಳಿದೋಗಿದೆ. ಹಾಗಾಗಿ ನಾವೇ ಇದನ್ನು ಕೂಡ ಯಾಕಂದ್ರೆ ಆಕ್ಚುಲಿ ಆರಂಭದಲ್ಲಿ ನಾವು ಬರೀ ಮನೆ ಪ್ರವೇಶ ಮಾಡೋಣ ಸಾಕು, ದೇವಸ್ಥಾನ ಪ್ರವೇಶಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡು, ಯಾಕಂದ್ರೆ ಕೆಲವು ದಲಿತ ಲೀಡರ್ಗಳೇನೆ ಯಾಕೆ ನಮ್ಗೆ ನಾವು ದೇವಸ್ಥಾನವನ್ನು ತಿರಸ್ಕಾರ ಮಾಡುವಂತ ನಮ್ಮನ್ನ ಯಾಕೆ ದೇವಸ್ಥಾನ ಒಳಗಡೆ ಕರೀತೀರಿ ಅಂತಾನು ಕೆಲವರು ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಬಿಟ್ಬಿಟ್ಟಿದ್ವಿ. ಆದ್ರೆ ನಾವ್ ಯಾವ ಹಳ್ಳಿಗೆ ಹೋದ್ರು ಕೂಡ ಆ ಊರಿನ ದಲಿತರು ದೇವಸ್ಥಾನವನ್ನೇನೋ ತಿರಸ್ಕಾರ ಮಾಡಿಲ್ಲ ಅಂತ ನನ್ಗೆ ಗೊತ್ತಾಯ್ತು. ಯಾಕೆಂತಂದ್ರೆ ಯಾವುದೇ ಒಂದು ಪೂಜೆನೋ ಯಾವುದೋ ಒಂದು ಇವೆಂಟ್ ಅಂತ ಆರ್ಗನೈಸ್ ಮಾಡ್ತಾರಲ್ಲ, ಅಲ್ಲಿ ಹೋದಾಗ ಊರಿನ ದೇವಸ್ಥಾನ ಆಚರಣೆ ನಿಂತ್ಕೊಂಡಿರೋ ಎಲ್ಲೆಲ್ಲಿ ಸಾಧ್ಯವೋ ಪ್ರೀತಿಯಿಂದ ಆ ಊರಿನ ಜನರು ಒಪ್ಕೊಂಡ್ರೆ ಅಲ್ಲಿ ಪ್ರವೇಶವನ್ನ ಮಾಡಿಸುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಜನ್ನಘಟ್ಟದಲ್ಲೂ ಕೂಡ ಪ್ರವೇಶ ಇಲ್ಲ. ಇವತ್ತು ಜನ್ನಘಟ್ಟಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ. ಹೋಳಿನಲ್ಲಿ ಅದು ಸಾಧ್ಯ ಆಗಿದೆ. ನಾಗನಾಳದಲ್ಲೂ ಕೂಡ ನಾವು ಪ್ರವೇಶ ಕೆಲಸವನ್ನ ನಾವೆಲ್ಲ ರಮೇಶ್ ಕುಮಾರ್ ಸರ್ ಅವರೆಲ್ಲ ಕೂಡ ಬಂದಿದ್ರು, ಅಲ್ಲಿ ಮಾಡಿದ್ವಿ. ಈ ತರ ಹತ್ತಾರು ಕಡೆ ನಾವು ದೇವಸ್ಥಾನ ಪ್ರವೇಶವನ್ನು ಕೂಡ ಬಹಳ ಪ್ರೀತಿಯಿಂದ ಶಾಂತಿಯಿಂದ ಮಾಡಿದ್ದೇವೆ. ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಈ ಊರಿನ ಜನ ಮಾತ್ರ ಅಲ್ಲ, ಸುತ್ತಮುತ್ತ ಇರುವಂತ ಜನ ಕೂಡ ಬಹಳ ಪ್ರೀತಿಯಿಂದ ಇಲ್ಲಿ ಬಂದಿರುವಂತ, ಯಾರು ಕೂಡ ಏನೋ ಮುಜುಗರ ಪಟ್ಕೊಂಡು ಇನ್ನೊಂದಿಲ್ಲ. ಸೊ ಎಲ್ಲರೂ ಕೂಡ ಇಲ್ಲಿ ಪ್ರೀತಿಯಿಂದ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ನಾವೀಗಾಗಲೇ ಒಂದು 5-6 ವರ್ಷದಿಂದ ಇಲ್ಲೂ ಕೂಡ ನಾವು ವರ್ಕ್ ಮಾಡಿದೀವಿ ಸರ್. ಈ ದೇವಸ್ಥಾನಕ್ಕೆ ಆರಂಭದಲ್ಲಿ ಇಲ್ಲಿ ಬರೋ ನಾನು ನೋಡ್ತಾ ಇದ್ದೆ. ಮತ್ತೆ ನಮ್ಮ ಸೋಮಪ್ಪ ದಯವಿಟ್ಟು ಸೋಮಪ್ಪ ಅವ್ರು ಬರ್ಬೇಕಿಲ್ಲಿ. ಸೋಮಣ್ಣ ಅವರು ತುಂಬಾ ಶ್ರಮ ತಗೊಂಡು ದೇವಸ್ಥಾನವನ್ನ ಡೆವಲಪ್ ಮಾಡಿದ್ದಾರೆ. ಇವ್ರು ನಮ್ಮ ಜೊತೆಗೆ ಹಾಕೊಂಡು ಸುಮಾರು ಕಡೆ ನಾವು ಕರ್ಕೊಂಡು ಹೋಗಿದ್ದೀವಿ ಸರ್. ನಮ್ಮ ಟೀಮ್ ಅಲ್ಲಿ ಇರೋದ್ರಿಂದ ಅವರು ಎಲ್ಲದಕ್ಕೂ ಸ್ಪಂದಿಸ್ತಾ ಬಂದಿದ್ದಾರೆ. ಇಲ್ಲಿ ನಿಲ್ತಾ ಇದ್ದಂತ ದಲಿತ ಸಹೋದರಿಯರನ್ನ ಒಳಗಡೆ ಕರ್ಕೊಂಡು ಹೋದ್ವಿ. ಈಗ ಎಲ್ಲ ಅಂದ್ರೆ ಯಾವುದು ವ್ಯತ್ಯಾಸ ಇಲ್ಲ ಅನ್ನೋ ರೀತಿ ಎಲ್ರಿಗೂ ಸಮಾನ ಅನ್ನುವಂತ ರೀತಿಯಲ್ಲಿ ಈಗಾಗಲೇ ಅದನ್ನ ನಾವು ಸಿದ್ಧ ಮಾಡಿರೋದ್ರಿಂದ ಇವತ್ತು ಇಷ್ಟು ಶಾಂತವಾಗಿ ಎಲ್ಲರೂ ಸಮಾಧಾನಕರವಾಗಿ ಈ ಪ್ರವೇಶ ಕೆಲಸಕ್ಕೆ ಸಹಕರಿಸಿದ್ದಾರೆ. ಸೊ ಮೊದಲಿಗೆ ನಾನು ಸೋಮಣ್ಣ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ನಾನು ಹೇಳಲೇಬೇಕು. ಇವರು ನಮ್ಮ ತಂಡದ ಸದಸ್ಯರು ಅನ್ನೋದಕ್ಕೂ ಕೂಡ ನಮಗೆ ಹೆಮ್ಮೆ ಇದೆ. ಯಾಕೆಂದ್ರೆ ತಂಡದಲ್ಲಿ ಒಂದು 2 ವರ್ಷ ಕೆಲಸ ಮಾಡ್ಬಿಟ್ರೆ ರೆಡಿ ಆಗ್ಬಿಡ್ತಾರೆ ಸರ್. ಅವರು ಮನೆಯನ್ನು ಪ್ರವೇಶ ಮಾಡ್ತಾರೆ, ಈ ತರದ್ದು ಗುಡಿಗಳನ್ನು ಪ್ರವೇಶ ಮಾಡಕ್ಕೆ ಸಿದ್ಧ ಆಗ್ಬಿಡ್ತಾರೆ. ಸೊ ಈ ತರ ಅನೇಕರು ಈ ತರ ಸ್ಪಂದಿಸ್ತಾ ಇದ್ದಾರೆ. ಇವತ್ತು ಹಿರಿಯರೊಬ್ರು, ಅವ್ರ ಹೆಸರು ಮರ್ತೇನೆ, ಸುಬ್ಬಾರೆಡ್ಡಿ ಸರ್, ಬಹಳ ಹಿರಿಯರು ಸರ್. ಅಚಲ ಪರಂಪರೆ ಅಂತ ನೀವು ಕೇಳಿರ್ತೀರಿ. ಈ ಭಾಗದಲ್ಲಿ ಅಚಲ ಪರಂಪರೆ ಬಹಳ ದೊಡ್ಡ ಪರಂಪರೆ. ಆ ಪರಂಪರೆಯಲ್ಲಿ ಗುರುವಿನ ಸ್ಥಾನದಲ್ಲಿ ಇರುವಂತವ್ರು ಇಂಥವ್ರು ಕೂಡ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ. ಅವ್ರ ಮನಸ್ಸು ಮಾಡಿದ್ರೆ ಅನೇಕ ದೇವಸ್ಥಾನಗಳನ್ನ ಓಪನ್ ಮಾಡೋದಕ್ಕೆ ಕೂಡ ಸಾಧ್ಯ ಇದೆ. ಇವತ್ತು ಅರವಿಂದ್ ಸಾರು, ಈ ತರದ ಹಿರಿಯರು ರಾಜಕಾರಣಿಗಳು, ಈ ತರದವರೆಲ್ಲ ನಮ್ಮ ಜೊತೆ ಸೇರ್ಕೊಳ್ತಾ ಇರೋದ್ರಿಂದ ದೇವಸ್ಥಾನ ಪ್ರವೇಶ ಕೂಡ ಅದೇನು ದೊಡ್ಡ ಕೆಲಸ ಏನಲ್ಲ. ಈಗಾಗ್ಲೇನೆ 70 ವರ್ಷಗಳ ಹಿಂದೆನೆ ನಮ್ಗೆ ಸಂವಿಧಾನ ಬಂದಿದೆ. ಬ್ರಿಟಿಷರ ಕಾಲದಲ್ಲೇ ದೇವಸ್ಥಾನ ಪ್ರವೇಶ ಕಾಯ್ದೆ ಅಂತ ಮಾಡ್ಬಿಟ್ಟಿದೆ. 1946ರಲ್ಲಿ ಮೈಸೂರು ಟೆಂಪಲ್ ಎಂಟ್ರಿ ಆಕ್ಟ್ ಅಂತ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ನಾವು ಮಾಡ್ತಾ ಇರುವಂತಹದ್ದು ಸ್ವಲ್ಪ ತಡವಾಗಿ ಆದ್ರೂ ಕೂಡ ನಾವು ಇವತ್ತು ಮಾಡ್ತಾ ಇದೀವಲ್ಲ ಅನ್ನುವಂಥ ಸಂತೋಷವನ್ನ ಪಡ್ಕೋಬೇಕಾಗಿದೆ. ಸೊ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ಅರಿವು ಭಾರತ ತಂಡ, ಜಿಲ್ಲಾಡಳಿತ, ಮತ್ತೆ ನಿವೃತ್ತ ಅಧಿಕಾರಿಗಳು ಒಂದಷ್ಟು ಜನ, ಮತ್ತೆ ಈ ಊರಿನವರು, ಪಕ್ಕದೂರವರು, ತತ್ವಪದಕಾರರು, ಕೋಲಾಟದವರು, ಸೊ ಎಲ್ಲರೂ ಕೂಡ ಇವತ್ತು ಸೇರ್ಕೊಂಡಿದ್ದೀರಿ. ನಾನು ಈ ರೀತಿಯ ದೊಡ್ಡ ಒಂದು ಹಿಸ್ಟಾರಿಕಲ್ ಈವೆಂಟ್ ಅಂತ ನನಗೆ ಅನಿಸ್ತದೆ. ಇಂತಹ ಇವೆಂಟ್ಗೆ ನೀವೆಲ್ಲ ಕೂಡ ಹಾಜರಿದ್ದು ಸಹಕರಿಸಿದ್ದಕ್ಕೆ ಆರಂಭದಲ್ಲಿ ನಿಮ್ಮೆಲ್ಲರೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ.